ನೋಡಿ, ನಾವು ಹಿಂದೆ ಇದ್ರ ಬಗ್ಗೆ ಬಹಳಷ್ಟು ಸಲ ಮಾತಾಡಿದ್ವಿ. ನಮ್ ಚುನಾವಣೆ ಸಮಯದಲ್ಲೂ ಕೂಡ ಈ ವಿಷಯವಾಗಿ ಇಲ್ಲಿ ಸ್ವತಂತ್ರ ಪಾಳ್ಯದ ನಾಗರಿಕರ ಪರವಾಗಿ ನಾವು ಮಾತನಾಡಿರ್ತಕ್ಕಂಥದ್ದಿತ್ತು. ಇಲ್ಲಿ ಯಾರು ರೈಲ್ವೆ ಹಳಿನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ರು, ಈಗ ತಾವು ಕೂಡ ವಿಡಿಯೋದಲ್ಲಿ ನೋಡಬಹುದು, ಮಕ್ಕಳು ಮರಿನ ಕರ್ಕೊಂಡು ಈ ಕಡೆಯಿಂದ ಆ ಕಡೆ ಕ್ರಾಸ್ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟ ಪಡ್ತಾ ಇದ್ರು ಜನ. ಇಲ್ಲಿ ಅಷ್ಟು ದಶಕಗಳ ಒಂದು ಬೇಡಿಕೆ ಇದ್ರು ಕೂಡ ಇಲ್ಲಿ ಈ ಒಂದು ಸೌಲಭ್ಯ ಆಗಿರ್ಲಿಲ್ಲ. ಈಗ ಸನ್ಮಾನ್ಯ ಸೋಮಣ್ಣ ಅವರು ಮತ್ತೆ ಪಿ ಸಿ ಮೋಹನ್ ಅವರ ಒಂದು ಬೇಡಿಕೆ ಮೇಲೆ ನರೇಂದ್ರ ಮೋದಿ ಅವರು ಸರ್ಕಾರ ಇವಾಗ ಇಲ್ಲಿ ಒಂದು ಅಂಡರ್ ಪಾಸ್ ಅನ್ನ ಮಾಡ್ಲಿಕ್ಕೇನು ಒಪ್ಕೊಂಡು ನಾಳೆ ಇದಕ್ಕೆ ಶಂಕುಸ್ಥಾಪನೆಯನ್ನ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇನ್ನೊಂದು ಗುದ್ಲಿ ಪೂಜೆ ಆಗ್ತದೆ ನಾಳೆ. ಇದು ಆದ ನಂತರ, ಗುದ್ಲಿ ಪೂಜೆ ಆದ ನಂತರ ಒಂದು 7-8 ತಿಂಗಳಲ್ಲಿ ಕಾಮಗಾರಿ ಪೂರ್ಣ ಆಗ್ತದೆ. ಆಮೇಲೆ ಇಲ್ಲಿರ್ತಕ್ಕ ಸ್ವತಂತ್ರ ಪಾಳ್ಯದಲ್ಲಿ ಮತ್ತೆ ಶ್ರೀರಾಮ್ಪುರದಲ್ಲಿ ಇರ್ತಕ್ಕಂಥ ಬಹುತೇಕ ಸಾವಿರಾರು ಜನಕ್ಕೆ ಇದು ಉಪಯೋಗ ಆಗ್ತಕ್ಕಂಥದ್ದು. ಯಾಕೆಂದ್ರೆ ಈ ಕಡೆ ಮೆಟ್ರೋ ಸ್ಟೇಷನ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ಎಲ್ಲ ಇದೆ. ಬಟ್ ಈ ಕಡೆ ಸ್ವತಂತ್ರ ಪಾಳ್ಯದಲ್ಲಿ ಇರ್ತಕ್ಕಂಥ ನಾಗರಿಕರು ಆ ಕಡೆ ಹೋಗ್ಬೇಕು ಅಂತಂದ್ರೆ ಬಹಳ ಕಷ್ಟ ಆಗ್ತಿತ್ತು. ಇದು ನಾಳೆ ಅವರ ಕನಸು ಸಾಕಾರ ಆಗ್ತಕ್ಕಂತ ಒಂದು ದಿಟ್ಟಿನಲ್ಲಿ ಮೊದಲನೇ ಹೆಜ್ಜೆಯನ್ನ ಸರ್ಕಾರ ಒಂದು ಮಾಡ್ತಾ ಇದೆ, ಕೇಂದ್ರ ಸರ್ಕಾರ. ಅದಕ್ಕೆ ಕೇಂದ್ರ ಸರ್ಕಾರದ ಈ ಒಂದು ಹೆಜ್ಜೆಗೆ ನಾವೆಲ್ಲರೂ ಕೂಡ ಇವತ್ತು ಬಿಜೆಪಿ ಕಾರ್ಯಕರ್ತರು ಇವತ್ತೆಲ್ಲ ಇನ್ ಸೇರಿದ್ದೇವೆ. ಅಭಿನಂದನೆಗಳು ಮತ್ತೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಮತ್ತೆ ನಮ್ಮೆಲ್ಲರ ಕಾರ್ಯಕರ್ತರು ಅವತ್ತಿಂದ ಕೂಡ ಇದರ ಬಗ್ಗೆ ಹೋರಾಟವನ್ನ ಮಾಡಿರ್ತಕ್ಕಂಥದ್ದಿತ್ತೆ. ಆ ಹೋರಾಟದ ಫಲ ನಾಳೆ ಸಾಕಾರ ಆಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ತಂದಿರ್ತಕ್ಕಂಥದ್ದಿದೆ.